ನಮಸ್ಕಾರ ರೈತ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ ಅಗ್ರಿಜೀವನ್ ಕೃಷಿಗೆ ಸುಸ್ವಾಗತ. ಇಂದು ಈ ವಿಡಿಯೋದಲ್ಲಿ ನಾವು ದೊಡ್ಡ ಮಾರುಕಟ್ಟೆಗಳಿಗೆ ಹಂದಿಗಳನ್ನು ರಫ್ತು ಮಾಡಲು ಹಂದಿ ಸಾಕಣೆಯನ್ನು ಹೇಗೆ ಪ್ರಾರಂಭಿಸಬೇಕು ಎಂಬುದರ ಕುರಿತು ಮಾತನಾಡುತ್ತೇವೆ. ಮತ್ತು ಇದರ ಹೊರತಾಗಿ, ಮಾಂಸಕ್ಕಾಗಿ ಸಿದ್ಧಪಡಿಸಿದ ಕೊಬ್ಬಿದ ಹಂದಿಗಳನ್ನು ಎಲ್ಲಿ ಮಾರಾಟ ಮಾಡಬೇಕೆಂಬುದರ ಬಗ್ಗೆಯೂ ಈ ವಿಡಿಯೋ ಮಾಹಿತಿಯನ್ನು ನೀಡುತ್ತದೆ. ಇದರೊಂದಿಗೆ, ಹಂದಿ ಸಾಕಣೆದಾರನು ತನ್ನ ಜಮೀನಿನಲ್ಲಿ ಯಾವ ಮಾರುಕಟ್ಟೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಇದರಿಂದ ಅವನು ತನ್ನ ಜಮೀನಿನಲ್ಲಿ ಸಿದ್ಧಪಡಿಸಿದ ಕೊಬ್ಬಿದ ಹಂದಿಗಳನ್ನು ಸರಿಯಾದ ಬೆಲೆಗೆ ಮಾರಾಟ ಮಾಡಬಹುದು. ದೊಡ್ಡ ಮಾರುಕಟ್ಟೆಗಳಲ್ಲಿ ಕಡಿಮೆ ಕೊಬ್ಬಿನ ಮತ್ತು ಉತ್ತಮ ಗುಣಮಟ್ಟದ ಮಾಂಸದ ಹಂದಿಗಳಿಗೆ ಹೆಚ್ಚಿನ ಬೇಡಿಕೆಯಿದೆ ಮತ್ತು ಕಡಿಮೆ ಕೊಬ್ಬಿನ ಹಂದಿಗಳು ದೊಡ್ಡ ಮಾರುಕಟ್ಟೆಗಳಲ್ಲಿ ಹೆಚ್ಚಿನ ಬೆಲೆಯನ್ನು ಪಡೆಯುತ್ತವೆ. ಹಾಗಾಗಿ ನಿಮ್ಮ ಜಮೀನಿನಲ್ಲಿ ತಯಾರಾದ ಹಂದಿಗಳನ್ನು ದೊಡ್ಡ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡುವ ಮೂಲಕ ಉತ್ತಮ ಬೆಲೆಯನ್ನು ಪಡೆಯಬೇಕಾದರೆ, ಹಂದಿಯ ಮೇವಿನಲ್ಲಿ ಪೋಷಕಾಂಶಗಳ ಪ್ರಮಾಣವನ್ನು ಸಮತೋಲನಗೊಳಿಸಬೇಕು, ಇದರಿಂದ ಹಂದಿಯ ದೇಹ ಮತ್ತು ಹಂದಿಯಲ್ಲಿ ಹೆಚ್ಚುವರಿ ಕೊಬ್ಬು ಸಂಗ್ರಹವಾಗುವುದಿಲ್ಲ. ಉತ್ತಮ ಗುಣಮಟ್ಟದ ಮಾಂಸದೊಂದಿಗೆ ತಯಾರಿಸಲಾಗುತ್ತದೆ. ಆದ್ದರಿಂದ ನಾವು ಈ ವಿಡಿಯೋಗೆ ತೆರಳುವ ಮೊದಲು, ಹಿಂದಿನ ವಿಡಿಯೋದಲ್ಲಿ ನೀಡಲಾದ ಮಾಹಿತಿಯು ಎಲ್ಲಾ ರೀತಿಯ ಹಂದಿ ಸಾಕಾಣಿಕೆ ವ್ಯವಹಾರಕ್ಕೆ ಅನ್ವಯಿಸುತ್ತದೆ ಎಂದು ನಾವು ನಿಮಗೆ ಹೇಳಲು ಬಯಸುತ್ತೇವೆ, ಆದರೆ ದೊಡ್ಡ ಮಾರುಕಟ್ಟೆಗಳಿಗೆ ರಫ್ತು ಮಾಡುವ ಹಂದಿಗಳನ್ನು ಸಾಕಲು ಹೆಚ್ಚಿನ ಮಾಹಿತಿಯ ಅಗತ್ಯವಿದೆ, ಈ ವಿಡಿಯೋದಲ್ಲಿ ನೀಡಲಾಗಿದೆ. ಆದ್ದರಿಂದ ಮನಸ್ಸಿಗೆ ಬರುವ ಮೊದಲ ಪ್ರಶ್ನೆ, ದೊಡ್ಡ ಮಾರುಕಟ್ಟೆಗಳಿಗೆ ಹಂದಿಗಳನ್ನು ರಫ್ತು ಮಾಡಲು ಯಾವ ಪ್ರದೇಶಗಳಲ್ಲಿ ಹಂದಿ ಸಾಕಣೆ ಮಾಡಬಹುದು? ಹಾಗಾಗಿ ಹಿಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದೇವೆ, ಇದಕ್ಕಾಗಿ ನೀವು ನಮ್ಮ ಹಿಂದಿನ ವಿಡಿಯೋವನ್ನು ನೋಡಬಹುದು. ಹಿಂದಿನ ವಿಡಿಯೋದಲ್ಲಿ ನಾವು ಈಗಾಗಲೇ ಚರ್ಚಿಸಿರುವ ಕೆಲವು ಮಾಹಿತಿಯು ಮುಂದಿದೆ, ಆದ್ದರಿಂದ ನೀವು ಹಿಂದಿನ ವಿಡಿಯೋವನ್ನು ವೀಕ್ಷಿಸಿದ್ದರೂ ಸಹ, ವಿಡಿಯೋವನ್ನು ನಡುವೆ ಬಿಡಬೇಡಿ. ಏಕೆಂದರೆ ಈ ವಿಡಿಯೋದಲ್ಲಿ ನೀಡಲಾದ ಕೆಲವು ಹೊಸ ಮಾಹಿತಿಯನ್ನು ನೀವು ತಿಳಿದಿರಬೇಕು, ಇದರಿಂದ ನೀವು ನಿಮ್ಮ ಹಂದಿ ಸಾಕಣೆಯನ್ನು ಯಶಸ್ವಿಯಾಗಿ ನಡೆಸಬಹುದು. ಎರಡನೆಯ ಪ್ರಶ್ನೆಯೆಂದರೆ, ದೊಡ್ಡ ಮಾರುಕಟ್ಟೆಗಳಿಗೆ ಹಂದಿಗಳನ್ನು ರಫ್ತು ಮಾಡಲು ಹಂದಿ ಸಾಕಾಣಿಕೆಯಲ್ಲಿ ಎಷ್ಟು ಹೂಡಿಕೆ ಅಗತ್ಯವಿದೆ? ದೊಡ್ಡ ಮಾರುಕಟ್ಟೆಗಳಿಗೆ ಹಂದಿಗಳನ್ನು ರಫ್ತು ಮಾಡಲು ನೀವು ಹಂದಿಗಳನ್ನು ಸಾಕುತ್ತಿದ್ದರೆ, ಪ್ರಾಣಿಗಳ ಸಂಖ್ಯೆಗೆ ಅನುಗುಣವಾಗಿ ನಿಮಗೆ ಕಟ್ಟಡ ಬೇಕು. ವಯಸ್ಕ ಹಂದಿಗೆ ಕಟ್ಟಡದಲ್ಲಿ ವಾಸಿಸಲು 8 ರಿಂದ 10 ಚದರ ಮೀಟರ್ ಜಾಗ ಬೇಕು. ಅಂತೆಯೇ, ನೀವು ಇರಿಸಿಕೊಳ್ಳುವ ಪ್ರಾಣಿಗಳ ಸಂಖ್ಯೆಗೆ ಅನುಗುಣವಾಗಿ ಕಟ್ಟಡದ ಗಾತ್ರವನ್ನು ನೀವು ಆಯ್ಕೆ ಮಾಡಬಹುದು. ಕಟ್ಟಡ ನಿರ್ಮಾಣದ ಕುರಿತು ಹೆಚ್ಚಿನ ಮಾಹಿತಿಗಾಗಿ, ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶ ಅಥವಾ ಕರೆ ಮಾಡಬಹುದು. ನೀವು ಬೆಳೆಸುವ ಹಂದಿಗಳಿಗೆ ಆಹಾರಕ್ಕಾಗಿ ನೀವು ವ್ಯವಸ್ಥೆ ಮಾಡಬೇಕಾಗುತ್ತದೆ. ಒಂದು ವಯಸ್ಕ ಹಂದಿ ದಿನಕ್ಕೆ 2 ರಿಂದ 2.5 ಕೆಜಿ ಫೀಡ್ ಅನ್ನು ತಿನ್ನುತ್ತದೆ. ನೀವು ಹಂದಿ ಸಾಕಣೆಯನ್ನು ಪ್ರಾರಂಭಿಸಲು ಬಯಸುವ ಹೆಣ್ಣು ಹಂದಿಗಳ ಸಂಖ್ಯೆಗೆ ಮುಂಚಿತವಾಗಿ ಫೀಡ್ ಬಜೆಟ್ ಅನ್ನು ಸಿದ್ಧಪಡಿಸಬೇಕು. ದೊಡ್ಡ ಮಾರುಕಟ್ಟೆಗಳಿಗೆ ಹಂದಿಗಳನ್ನು ರಫ್ತು ಮಾಡಲು ನೀವು ಹಂದಿಗಳನ್ನು ಸಾಕುತ್ತಿದ್ದರೆ, ಇದಕ್ಕಾಗಿ ನೀವು ಕಟ್ಟಡವನ್ನು ನಿರ್ಮಿಸಬೇಕಾಗುತ್ತದೆ. ನೀವು ಆರಂಭದಲ್ಲಿ ಬಾಡಿಗೆ ಭೂಮಿ ಮತ್ತು ಕಟ್ಟಡದೊಂದಿಗೆ ಹಂದಿ ಸಾಕಾಣಿಕೆಯನ್ನು ಪ್ರಾರಂಭಿಸಬೇಕು ಎಂಬುದು ನಮ್ಮ ಸಲಹೆಯಾಗಿದೆ. ನೀವು ಬಾಡಿಗೆ ಭೂಮಿ ಮತ್ತು ಕಟ್ಟಡದೊಂದಿಗೆ ಹಂದಿ ಸಾಕಾಣಿಕೆಯನ್ನು ಪ್ರಾರಂಭಿಸುತ್ತಿದ್ದರೆ, ನಿಮ್ಮ ಆರಂಭಿಕ ವೆಚ್ಚವು ಸುಮಾರು 2 ಲಕ್ಷದಿಂದ 3 ಲಕ್ಷದವರೆಗೆ ಇರುತ್ತದೆ, ಇದರಲ್ಲಿ ನೀವು 4 ರಿಂದ 5 ಹೆಣ್ಣು ಹಂದಿಗಳು ಮತ್ತು 1 ಗಂಡು ಹಂದಿಯೊಂದಿಗೆ ಪ್ರಾರಂಭಿಸಬಹುದು. ನೀವು ನಿಮ್ಮ ಸ್ವಂತ ಭೂಮಿ ಮತ್ತು ಕಟ್ಟಡದೊಂದಿಗೆ ಪ್ರಾರಂಭಿಸುತ್ತಿದ್ದರೆ, ನೀವು ಅದರ ವೆಚ್ಚವನ್ನು ಪ್ರತ್ಯೇಕವಾಗಿ ಸೇರಿಸಬೇಕಾಗುತ್ತದೆ, ಅದು ವಿಭಿನ್ನ ಪ್ರದೇಶಗಳಲ್ಲಿ ಬದಲಾಗಬಹುದು. ಮೂರನೇ ಪ್ರಶ್ನೆಯೆಂದರೆ, ದೊಡ್ಡ ಮಾರುಕಟ್ಟೆಗಳಿಗೆ ಹಂದಿಗಳನ್ನು ರಫ್ತು ಮಾಡಲು ಹಂದಿ ಸಾಕಾಣಿಕೆ ವ್ಯವಹಾರವನ್ನು ಪ್ರಾರಂಭಿಸಲು ನೀವು ಯಾವ ಕೌಶಲ್ಯಗಳನ್ನು ಕಲಿಯಬೇಕು? ನೀವು ಹಂದಿ ಸಾಕಾಣಿಕೆ ವ್ಯವಹಾರವನ್ನು ಚೆನ್ನಾಗಿ ಮಾಡಲು ಬಯಸಿದರೆ ಮತ್ತು ಅದರಿಂದ ಉತ್ತಮ ಆದಾಯವನ್ನು ಗಳಿಸಲು ನೀವು ಬಯಸಿದರೆ, ನೀವು ಹಂದಿ ಸಾಕಾಣಿಕೆಯ ಎಲ್ಲಾ ಅಗತ್ಯತೆಗಳನ್ನು ಕಲಿಯಬೇಕು. ಹಂದಿಗಳಿಗೆ ಹೇಗೆ ಆಹಾರವನ್ನು ನೀಡಬೇಕು, ಹಂದಿಗಳಲ್ಲಿ ಯಾವ ರೋಗಗಳು ಸಂಭವಿಸುತ್ತವೆ, ರೋಗಲಕ್ಷಣಗಳನ್ನು ಹೇಗೆ ಗುರುತಿಸುವುದು, ಈ ರೋಗಗಳು, ಈ ಕಾಯಿಲೆಗಳಿಗೆ ಯಾವ ಔಷಧಿಗಳನ್ನು ಬಳಸಬೇಕು ಮತ್ತು ಹಂದಿಗಳು ಅನಾರೋಗ್ಯಕ್ಕೆ ಒಳಗಾದಾಗ ಹೇಗೆ ಚಿಕಿತ್ಸೆ ನೀಡಬೇಕು, ವಿವಿಧ ವರ್ಗದ ಪ್ರಾಣಿಗಳನ್ನು ಹೇಗೆ ಕಾಳಜಿ ವಹಿಸಬೇಕು, ಅವುಗಳ ಅಗತ್ಯತೆಗಳೇನು, ಈ ಎಲ್ಲಾ ಕೌಶಲ್ಯಗಳನ್ನು ಕಲಿಯಲು ನೀವು ಹಂದಿ ಸಾಕಾಣಿಕೆಯಲ್ಲಿ ತರಬೇತಿ ಪಡೆಯುವುದು ಅವಶ್ಯಕ. ಹಂದಿ ಸಾಕಾಣಿಕೆ ತರಬೇತಿಯನ್ನು ನಮ್ಮ ಸಂಸ್ಥೆ ಅಗ್ರಿಜೀವನ್ ಮತ್ತು ನಮ್ಮ ಸಂಸ್ಥೆಗೆ ಬರಲು ಸಾಧ್ಯವಾಗದ ದೂರದಲ್ಲಿರುವ ರೈತರಿಗೆ ನಮ್ಮ ಸಂಸ್ಥೆಯು ಭಾಗ 1 ಹಂದಿ ಸಾಕಾಣಿಕೆ ತರಬೇತಿ ಕೋರ್ಸ್ ಪುಸ್ತಕವನ್ನು ಕನ್ನಡ ಮತ್ತು ಭಾಗಗಳಲ್ಲಿ ಪ್ರಕಟಿಸಿದೆ. -2 ಹಂದಿ ಆಹಾರದಲ್ಲಿ ಸಬ್ಜಿ ಮಂಡಿಯಿಂದ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇರಿಸುವುದರ ಕುರಿತು ವಿವರವಾದ ಮಾಹಿತಿ ಮತ್ತು ಅವುಗಳ ಫೀಡ್ ಫಾರ್ಮುಲಾ. ನೀವು ಹಂದಿ ಸಾಕಾಣಿಕೆ ವ್ಯವಹಾರವನ್ನು ವಿವರವಾಗಿ ಅರ್ಥಮಾಡಿಕೊಳ್ಳಲು ಬಯಸಿದರೆ, ನೀವು ಈ ಪುಸ್ತಕವನ್ನು ಓದಬೇಕು ಮತ್ತು ನೀವು ನಮ್ಮ ಸಂಸ್ಥೆಯಿಂದ ಹಂದಿ ಸಾಕಾಣಿಕೆ ತರಬೇತಿಯನ್ನು ತೆಗೆದುಕೊಳ್ಳಲು ಸಮರ್ಥರಾಗಿದ್ದರೆ ಮತ್ತು ಪ್ರಾಯೋಗಿಕ ತರಬೇತಿಯನ್ನು ತೆಗೆದುಕೊಳ್ಳಬೇಕು. ತರಬೇತಿ ಕೋರ್ಸ್ ಪುಸ್ತಕದ ಲಿಂಕ್ ಅನ್ನು ವಿವರಣೆಯಲ್ಲಿ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ
ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶ ಅಥವಾ ಕರೆ ಮಾಡಬಹುದು. 4ನೆಯ ಪ್ರಶ್ನೆಯೆಂದರೆ, ದೊಡ್ಡ ಮಾರುಕಟ್ಟೆಗಳಿಗೆ ಹಂದಿಗಳನ್ನು ರಫ್ತು ಮಾಡಲು ಹಂದಿ ಸಾಕಾಣಿಕೆ ವ್ಯವಹಾರವನ್ನು ಬೆಳೆಸಲು ನಿಮ್ಮ ತಂಡದಲ್ಲಿ ಯಾವ ರೀತಿಯ ತಜ್ಞರು ಮತ್ತು ಪರಿಣಿತರನ್ನು ನೀವು ಇರಿಸಿಕೊಳ್ಳಬೇಕು? ನೀವು ಆರಂಭದಲ್ಲಿ ದೊಡ್ಡ ಮಾರುಕಟ್ಟೆಗಳಿಗೆ ಹಂದಿಗಳನ್ನು ರಫ್ತು ಮಾಡಲು ಸಣ್ಣ ಪ್ರಮಾಣದಲ್ಲಿ ಹಂದಿ ಸಾಕಣೆ ಮಾಡುತ್ತಿದ್ದರೆ, ಪ್ರಾರಂಭದಲ್ಲಿ ನಿಮಗೆ ಹೆಚ್ಚು ಜನರ ಅಗತ್ಯವಿರುವುದಿಲ್ಲ. ಹಂದಿ ಸಾಕಾಣಿಕೆಯಲ್ಲಿ ತರಬೇತಿ ಪಡೆದ ಹಂದಿ ಸಾಕಾಣಿಕೆ ತಜ್ಞರ ಅಗತ್ಯವಿದೆ ಮತ್ತು ಅವರು ಹಂದಿ ಸಾಕಾಣಿಕೆಯ ಎಲ್ಲಾ ಅಂಶಗಳನ್ನು ಚೆನ್ನಾಗಿ ತಿಳಿದಿದ್ದಾರೆ. ಹಂದಿ ಸಾಕಾಣಿಕೆಯ ಬಗ್ಗೆ ನಿಮಗೆ ಸಂಪೂರ್ಣ ಜ್ಞಾನವಿದ್ದರೆ, ಅದು ಉತ್ತಮವಾಗಿದೆ. ಪ್ರಾರಂಭದಲ್ಲಿ ನಿಮ್ಮ ಫಾರ್ಮ್ ಅನ್ನು ನೀವೇ ಪರಿಶೀಲಿಸಬಹುದು ಮತ್ತು ನಿರ್ವಹಿಸಬಹುದು. ಮತ್ತು ನೀವು ಈ ಎಲ್ಲಾ ಕೆಲಸಗಳನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿಲ್ಲದಿದ್ದರೆ, ನಿಮ್ಮ ಜಮೀನಿನಲ್ಲಿ ಅಂತಹ ತಜ್ಞರನ್ನು ನೀವು ಇರಿಸಿಕೊಳ್ಳಬೇಕು. ಫಾರ್ಮ್ ಅನ್ನು ಸ್ವಚ್ಛಗೊಳಿಸುವುದು, ಹಂದಿಗಳಿಗೆ ಮೇವು ಮತ್ತು ನೀರಿನ ವ್ಯವಸ್ಥೆ ಮಾಡುವುದು, ಹಂದಿಗಳಿಗೆ ಹಸಿರು ಮೇವು ತರುವುದು ಮತ್ತು ಇತರ ಸಣ್ಣ ಕೆಲಸಗಳಂತಹ ಜಮೀನಿನ ಸಣ್ಣ ಕೆಲಸಗಳನ್ನು ಮಾಡಲು ನಿಮಗೆ ಜಮೀನಿನಲ್ಲಿ ಒಬ್ಬ ವ್ಯಕ್ತಿಯ ಅಗತ್ಯವಿರುತ್ತದೆ. 5ನೆಯ ಪ್ರಶ್ನೆಯೆಂದರೆ, ದೊಡ್ಡ ಮಾರುಕಟ್ಟೆಗಳಿಗೆ ರಫ್ತು ಮಾಡಲು ಸಿದ್ಧವಾಗಿರುವ ಕೊಬ್ಬಿದ ಹಂದಿಗಳ ಮಾರುಕಟ್ಟೆಯನ್ನು ನೀವು ಎಲ್ಲಿ ಕಂಡುಕೊಳ್ಳುತ್ತೀರಿ ಮತ್ತು ನಿಮ್ಮ ಜಮೀನಿನಲ್ಲಿ ಸಿದ್ಧಪಡಿಸಿದ ಕೊಬ್ಬಿದ ಹಂದಿಗಳನ್ನು ಸರಿಯಾದ ಬೆಲೆಗೆ ಎಲ್ಲಿ ಮಾರಾಟ ಮಾಡಲು ಸಾಧ್ಯವಾಗುತ್ತದೆ? ನೀವು ದೊಡ್ಡ ಮಾರುಕಟ್ಟೆಗಳಿಗೆ ರಫ್ತು ಮಾಡಲು ಹಂದಿಗಳನ್ನು ಸಿದ್ಧಪಡಿಸುತ್ತಿದ್ದರೆ, ನಂತರ ನೀವು ದೊಡ್ಡ ಹಂದಿ ಮಾರುಕಟ್ಟೆಗಳು ಮತ್ತು ಅವುಗಳ ಮಾರಾಟಕ್ಕಾಗಿ ಕಸಾಯಿಖಾನೆಗಳನ್ನು ಹುಡುಕಬೇಕಾಗುತ್ತದೆ. ಇಲ್ಲಿ ಕೆಲವು ಸರ್ಕಾರಿ ಮತ್ತು ಖಾಸಗಿ ಕಸಾಯಿಖಾನೆಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ. ನಂಬರ್ 1. Meat Products of India Bacon Factory. It is located in Kuttukulam, Kerala State. Number 2. Livestock Development Corporation Bacon Factory. It is located in Heranghatta, West Bengal State. Number 3. Mumbai Municipal Corporation Avataya. It is located in Mumbai, Maharashtra State. Number 4. ICAR National Research Center on Pig. It is located in Guwahati, Assam State. Number 5. Arohan Pork Processing Unit. It is located in Guwahati, Assam State. Number 6. Pork Processing Unit. It is located in Vijayawada, Andhra Pradesh State. Number 7. Bacon Factory and Central Dairy Farm. It is located in Aligarh, Uttar Pradesh State. Number 8. Government Bacon Factory Ganavaram. It is located in Krishna, Andhra Pradesh State. Number 9. Government Bacon Factory Kanki. It is located in Ranchi, Jharkhand State. Number 10. MAFCO. Bacon Factory, National Park, Borawali. It is situated in Mumbai, Maharashtra State. Number 11. Meat Complex. It is situated in Alwar, Rajasthan State. Number 12. Pork Processing Plant. It is situated in Kharar, Punjab State. ದೊಡ್ಡ ಹಂದಿ ವ್ಯಾಪಾರಿಗಳು ಅಥವಾ ಅವರ ಮೊಬೈಲ್ ಸಂಖ್ಯೆಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು, ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶ ಅಥವಾ ಕರೆ ಮಾಡಬಹುದು. ಹಂದಿ ಸಾಕಾಣಿಕೆ ಕುರಿತು ಹೆಚ್ಚಿನ ಮಾಹಿತಿ ಪಡೆಯಲು ನೀವು ಬಯಸಿದರೆ, ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶ ಅಥವಾ ಕರೆ ಮಾಡಬಹುದು. ಹಂದಿ ಸಾಕಾಣಿಕೆ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ, ನೀವು ಹಂದಿ ಸಾಕಣೆ ತರಬೇತಿ ಕೋರ್ಸ್ ಪುಸ್ತಕವನ್ನು ಸಹ ಖರೀದಿಸಬಹುದು. ಅದರ ಲಿಂಕ್ ಅನ್ನು ವಿವರಣೆಯಲ್ಲಿ ನೀಡಲಾಗಿದೆ. ಹಾಗಾದರೆ ರೈತ ಸ್ನೇಹಿತರೆ, ನಮ್ಮ ವಿಡಿಯೋ ನಿಮಗೆ ಹೇಗೆ ಇಷ್ಟವಾಯಿತು? ನೀವು ಇದನ್ನು ಇಷ್ಟಪಟ್ಟರೆ, ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಎಲ್ಲಾ ಹಂದಿ ಸಾಕಣೆದಾರರಿಗೆ ಕಳುಹಿಸಿ. ಭವಿಷ್ಯದಲ್ಲಿ ಇಂತಹ ವಿಡಿಯೋಗಳನ್ನು ನಿರಂತರವಾಗಿ ವೀಕ್ಷಿಸಲು, ನಮ್ಮ ಯೂಟ್ಯೂಬ್ ಚಾನೆಲ್ ಅಗ್ರಿಜೀವನ್ಗೆ ಚಂದಾದಾರರಾಗಿ.